ನೀವು ಒಂದು ಕಪ್ಪೆಯನ್ನ ಕುದಿಯುವ ನೀರಿಗೆ ಹಾಕಿದ್ರೆ ಅದು ಕೂಡಲೇ ಕುದಿಯುವ ನೀರಿನಿಂದ ಹೊರಗೆ ಜಿಗಿಯುತ್ತೆ. ಅದಕ್ಕೆ ಬಿಸಿ ತಾಗಿದ ತಕ್ಷಣ ತಾನು ಡೇಂಜರ್ ನಲ್ಲಿದ್ದೇನೆ ಅಂತ ಅರಿವಾಗುತ್ತೆ. ಹಾಗಾಗಿ ತನ್ನ ಜೀವವನ್ನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ನೀವು ಹದವಾದ ನೀರಿಗೆ ಕಪ್ಪೆಯನ್ನು ಹಾಕಿ ನಂತರ ನಿಧಾನವಾಗಿ ನೀರನ್ನ ಬಿಸಿ ಮಾಡೋದಕ್ಕೆ ಶುರು ಮಾಡಿದ್ರೆ ಕಪ್ಪೆಗೆ ತಾನು ಅಪಾಯದಲ್ಲಿರೋದು ಅರಿವಿಗೆ ಬರೋದಿಲ್ಲ. ಒಳ್ಳೆಯ ಬಿಸಿ ನೀರಿನ ಸ್ನಾನ. ನೀವು ಮತ್ತೆ ಹೀಟ್ ಹೆಚ್ಚು ಮಾಡ್ತೀರಿ, ಆಗ್ಲೂ ಕೂಡ ಕಪ್ಪೆಗೆ ಸೂಚನೆ ಸಿಗೋದಿಲ್ಲ. ನೀರು ತುಂಬಾ ಹೀಟ್ ಆಗಿ ಕಪ್ಪೆಗೆ ಬಿಸಿ ಮುಟ್ಟಿದಾಗ ಕಪ್ಪೆಗೆ ತನ್ನನ್ನ ಸಾಯಿಸೋದಕ್ಕೆ ಪ್ರಯತ್ನಿಸೋದು ಅರ್ಥವಾಗುತ್ತೆ. ಇವರು ನನ್ ಕೊಲ್ಲಕ್ ನೋಡ್ತಿದ್ದಾರೆ. ಕಪ್ಪೆಗೆ ಆಗ್ಲೂ ಕೂಡ ಆಪ್ಷನ್ ಇತ್ತು, ಅದು ಎಚ್ಚೆತ್ತುಕೊಂಡು ಹಾರಬಹುದಿತ್ತು. ಆದರೆ ಕಪ್ಪೆ ನೀರೊಳಗೆ ಸಾಯುತ್ತೆ. ಇಲ್ಲಿ ಕಪ್ಪೆ ಸತ್ತಿದ್ದು ಹಾರೋದಕ್ಕೆ ಆಗದೆ ಅಲ್ಲ, ಸರಿಯಾದ ಸಮಯದಲ್ಲಿ ಅಪಾಯವನ್ನ ನೋಟಿಸ್ ಮಾಡದೇ ಇರುವ ಕಾರಣಕ್ಕಾಗಿ. ಈ ಕಥೆಯಿಂದ ನಾವು ಕಲಿಯಬೇಕಾದದ್ದು ತುಂಬಾನೇ ಇದೆ. ಕೆಲವೊಮ್ಮೆ ಅಪಾಯಗಳು ಒಮ್ಮಿಂದೊಮ್ಮೆಲೆ ಬಂದಪ್ಪಳಿಸೋದಿಲ್ಲ, ಅದು ನಿಧಾನವಾಗಿ ನಿಮ್ಮ ಹತ್ರ ಬರ್ತಾ ಇರುತ್ತೆ. ಅದು ಯಾವುದೇ ವಿಚಾರದಲ್ಲಿರಬಹುದು, ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಕೆಲಸದಲ್ಲಿ ಇರಬಹುದು, ಭಯಾನಕ ಜೀವನ ಶೈಲಿಯಲ್ಲೂ ಆಗಿರಬಹುದು. ಹಾಗಾಗಿ ನಿಮ್ಮನ್ನೇ ನೀವು ಪ್ರಶ್ನಿಸಿಕೊಳ್ಳಿ, ನೀವು ಯಾವ ಪಾತ್ರೆಯಲ್ಲಿ ಕುಳಿತಿದ್ದೀರಿ ಅಂತ. ಈಗಲೇ ಆ ಪಾತ್ರೆಯಿಂದ ಹಾರುವ ಸರಿಯಾದ ಸಮಯವಾ? ನೀವೇ ಊಹಿಸಿ. ಅಪಾಯದಲ್ಲಿ ಸಿಲುಕಿ ಹಾಕಿಕೊಳ್ಳುವಂತಿದ್ರೆ ಹಿಂದೆ ಅದರಿಂದ ಹೊರಬನ್ನಿ. ಸರಿಯಾದ ಪಾತ್ರೆಯಲ್ಲಿ ಕುಳಿತುಕೊಳ್ಳಿ, ಅಂದ್ರೆ ಸರಿಯಾದ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳಿ. ಯಶಸ್ಸಿನ ಕಡೆ ಗಮನ ಹರಿಸಿ. ಅಪಾಯವನ್ನ ಅರಿಯದಿದ್ದರೆ ಒಂದು ದಿನ ಅದು ನಿಮ್ಮ ಜೀವಕ್ಕೆ ಕುತ್ತು ತರಬಹುದು.